ಆನೇಕಲ್ ತಾಲೂಕಿನ ಕವಲಹೊಸಹಳ್ಳಿ ಗ್ರಾಮದಲ್ಲಿರುವ ಅಂಬೇಡ್ಕರ್ ಭವನದ ಆವರಣದಲ್ಲಿ ಬಿಎಸ್ಪಿ ಪಕ್ಷದ ವತಿಯಿಂದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಬಿಎಸ್ಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇನ್ನು ಈ ವೇಳೆ ಬಿಎಸ್ಪಿ ಪಕ್ಷದ ರಾಜ್ಯ ಸಂಯೋಜಕರಾದ ಕೆಸಿ ನಾಗರಾಜ್ ರವರು ಮಾತನಾಡಿ, ಭಾರತ ಸಂವಿಧಾನ ಇಂದು ಗಂಭೀರ ಅಪಾಯದ ಹಂತದಲ್ಲಿದೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಬಹುಜನರ ಹಕ್ಕುಗಳನ್ನು ರಕ್ಷಿಸಲು ರೂಪುಗೊಂಡ ಈ ಸಂವಿಧಾನವನ್ನು ದುರ್ಬಲಗೊಳಿಸುವ ಪ್ರಯತ್ನಗಳು ದೇಶಾದ್ಯಂತ ನಡೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಇಂದು ಬಹುಜನ ಸಮಾಜ ಪಕ್ಷ ವತಿಯಿಂದ ಸಂವಿಧಾನ ಜಾರಿಯಾದ ದಿನದ ಅಂಗವಾಗಿ ಒಂದು ಹೋರಾಟಾತ್ಮಕ ಹಾಗೂ ಜಾಗೃತಿಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಉಸ್ತುವಾರಿಗಳಾದ ದಿನೇಶ್ ಗೌತಮ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಅಕ್ಬರ್ಟ್, ಎಸ್ ನಾಗರಾಜ್, ಸಿಕೆ ರಾಮು, ವಸಂತ್, ಎಚ್ಎಸ್ಸಿ ಶ್ರೀನಿವಾಸ್, ಎಸ್ ರಮೇಶ್, ಬಾಬು ಶೇಖ್, ಇಮ್ರಾನ್ ಶೇಖ್, ಚಾರ್ಲಿಸ್, ಚೇತನ್, ಲೋಹಿತ್, ಚಿಕ್ಕ ಹಗಡೆ ಯಲ್ಲಪ್ಪ, ದೊಡ್ಡ ಹಗಡೆ ಕೃಷ್ಣಪ್ಪ, ಚಂದ್ರಪ್ಪ, ನಾಗರಾಜ್, ರಾಮನಗರ ರಾಜು, ಗೋಪಿ, ಗಣೇಶ್ ಮತ್ತು ಬಿಎಸ್ಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಏನು ರಿಪಬ್ಲಿಕ್ ಡೇ ಅಂತ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಈ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಅಂತ ಹೇಳಿ ಯಾಕೆ ಬಂತು? ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಬಂದಂತ ದಿನನ ರಿಪಬ್ಲಿಕ್ ಡೇ ಅಂತ ಕರೀತಾರೆ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ದೇಶಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇತ್ತು ಅಂತ ನಾವು ಯೋಚನೆ ಮಾಡಿದಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಿಂತ ರಾಜಪ್ರಭುತ್ವ ಅಂತ ಇತ್ತು. ಈ ರಾಜಪ್ರಭುತ್ವದಲ್ಲಿ ಯಾರು ರಾಜರಾಗಿರ್ತಾ ಇದ್ರು ಆ ರಾಜನಿಗೋಸ್ಕರ ಇಡೀ ದೇಶದ ಜನ ದುಡಿಬೇಕಾಗಿದೆ. ಆ ಇಡೀ ದೇಶದ ಜನ ದುಡಿತಾ ಇರ್ತಕ್ಕಂಥ ದುಡಿಯುವ ವರ್ಗ ಯಾರು ಅಂದ್ರೆ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು. ಏನು ಈ ಒಂದು ಮನುವಾದಿಗಳು, ಸಂಪ್ರದಾಯವಾದಿಗಳು ಏನು ಒಂದು ವರ್ಣ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ರು, ಈ ಒಂದು ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅತಿ ಶೂದ್ರ ಅಂತೇಳಿ ಅದು ಒಂದು ವರ್ಣ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ರು. ಕೂತ್ಕೊಳ್ಳಿ, ದಯವಿಟ್ಟು ಹೋಗೋರಿದ್ರೆ ಎಲ್ಲರೂ ಹೋಗ್ಬಿಡ್ಬೋದು. ಮಾತಾಡ್ತಾ ಎದ್ದು ಹೋಗೋದು ಬರೋದು ಮಾಡಬಾರ್ದು. ಹಿಡ್ಕೊಂಡು ಹೋಗ್ಬಾರ್ದು. ಹೋಗೋರಿದ್ರೆ ಹೋಗ್ಬಿಡಿ. ಸುಮ್ಮನೆ ಕಾಟಾಚಾರಕ್ಕೆ ಬಂದು ಕೂತ್ಕೊಳ್ಬಾರ್ದು. ಕೇಳಿಸ್ಕೊಳ್ಬೇಕು ಎಲ್ಲರೂ ಕೂಡ. ಯಾರಾದ್ರೂ ಹೋಗೋದು ಬರೋದು ನೋಡಿದ್ರೆ ನಾನು ಪರ್ಫೆಕ್ಟ್ ಆಗಿ ಬಾಗ್ಲಾಕ್ಸ್ತೀನಿ, ಮತ್ತೆ ಒಳಗಡೆ ಸೇರಿಸಲ್ಲ. ಕೇಳಿಸ್ಕೊಳ್ಬೇಕು. ಅಂತ ನಾವು ಫೋನ್ ಇಟ್ಕೊಂಡು ಹೋಗೋದು, ಫೋನ್ ಸ್ವಿಚ್ ಆಫ್ ಮಾಡಿ. ಯಾಕೆಂದ್ರೆ ಇಲ್ಲಿ ಮಾತಾಡ್ತಾ ಇರೋದು ನನಗೋಸ್ಕರ ಅಲ್ಲ, ಇಲ್ಲಿ ಮಾತಾಡ್ತಾ ಇರೋದು ಬಹುಜನ ಸಮಾಜ ಪಾರ್ಟಿಗೋಸ್ಕರ ಅಲ್ಲ, ಇಲ್ಲಿ ಮಾತಾಡ್ತಾ ಇರೋದು ನಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ. ನಮ್ಮ ಮಾತು, ನಮ್ಮ ಶ್ರಮ, ನಮ್ಮ ಟೈಮು, ನಮ್ಮ ತ್ಯಾಗ ಇವೆಲ್ಲವೂ ಕೂಡ ಈ ಸಮಾಜವನ್ನ ಬದಲಾವಣೆ ಮಾಡೋದಕ್ಕೋಸ್ಕರ. ಬಹುಜನ ಸಮಾಜ ಪಾರ್ಟಿ ಹುಟ್ಟಿರುವಂತದ್ದು ಶ್ರೀಮಂತರ ಮನೆಯಲ್ಲ. ಬಹುಜನ ಸಮಾಜ ಪಾರ್ಟಿ ಲಕ್ಷಾಂತರ ದುಡ್ಡು ಇಟ್ಕೊಂಡು ಏನು ಈ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿ ಮಾಲೀಕರಿರಲ್ಲ ಇವರು ಉಂಟಾಗಿರ್ತಕ್ಕಂಥ ಪಾರ್ಟಿ ಅಲ್ಲ. ಅಥವಾ ಸಾವಿರಾರು ವರ್ಷದ ಕಾಲ ಈ ದೇಶದಲ್ಲಿ ಜಾತಿ, ಧರ್ಮ, ಭಾಷೆ ಹೆಸರಲ್ಲಿ ಶೋಷಣೆ ಮಾಡ್ತಾ ಇದ್ರಲ್ಲ ಅಂತ ವ್ಯಕ್ತಿ ಉಂಟಾಗಿರುವಂತದ್ದಲ್ಲ. ಬಹುಜನ ಸಮಾಜ ಪಾರ್ಟಿ ಹುಟ್ಟಿರುವಂತದ್ದು ಕಣ್ಣೀರಲ್ಲಿ. ಬಹುಜನ ಸಮಾಜ ಪಾರ್ಟಿ ಹುಟ್ಟಿರುವಂತದ್ದು ನೋವಿನಲ್ಲಿ. ಬಹುಜನ ಸಮಾಜ ಪಾರ್ಟಿ ಹುಟ್ಟಿರುವಂತದ್ದು ಅಸಮಾನತೆಯನ್ನ, ಅಸ್ಪೃಶ್ಯತೆಯನ್ನ, ಬಡತನವನ್ನ ತಡೆಯಲಾರದೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಬೇಕಂತ ಹೇಳಿ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ಬಡತನ, ನಿರುದ್ಯೋಗ, ಅಸಮಾನತೆಯಲ್ಲಿ ನರಳಿದ್ದು ಸಾಕು, ನಮ್ಮ ಭವಿಷ್ಯವನ್ನ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕು, ಅದು ಬಾಬಾ ಸಾಹೇಬರ ಮಾರ್ಗದಲ್ಲಿ ಅಂತೇಳಿ ಬಹುಜನ ಸಮಾಜ ಪಾರ್ಟಿ ಹುಟ್ಟಿರುವಂತದ್ದು. ಈ ಬಹುಜನ ಸಮಾಜ ಪಾರ್ಟಿಯನ್ನ ಕಟ್ಟೋದಕ್ಕೋಸ್ಕರ, ಬಹುಜನ ಸಮಾಜ ಪಾರ್ಟಿಯನ್ನ ಗೆಲ್ಲಿಸೋದಕ್ಕೋಸ್ಕರ, ಬಹುಜನ ಸಮಾಜ ಪಾರ್ಟಿಯನ್ನ ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ.
ಬಹುಜನ ಸಮಾಜ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ ಅಂತ ಸಾಹೇಬ್ ಹೇಳಿದ್ರು ಇದುವರೆಗೂ. ರಾಜಪ್ರಭುತ್ವದಲ್ಲಿ ಯಾವ ರೀತಿ ಇತ್ತು ಅಂತ ನೀವು ಒಂದ್ಸರಿ ಯೋಚನೆ ಮಾಡಿ. ರಾಜಪ್ರಭುತ್ವದಲ್ಲಿ ರಾಜನಿಗೋಸ್ಕರ ಇಡೀ ಒಂದು ಬಹುಜನ ಸಮಾಜ ದುಡಿಬೇಕಾಗಿತ್ತು. ಅವನು ಒಳ್ಳೇದ್ ಮಾಡಿದ್ರು ದುಡಿಬೇಕಾಗಿತ್ತು, ಕೆಟ್ಟದ್ ಮಾಡಿದ್ರು ದುಡಿಬೇಕಾಗಿತ್ತು. ಅವನು ಒಳ್ಳೆ ರಾಜ ಆಗಿದ್ರೆ ಒಳ್ಳೇದ್ ಮಾಡ್ತಾ ಇದ್ದ. ಅವನೇನಾದ್ರು ಕುರಿ ಆದ್ರೆ ಇಡೀ ಜನನ ಬಳಸ್ಕೊಳ್ತಾ ಇತ್ತು. ಉದಾಹರಣೆಗೆ ನಮ್ಮ ಮನುಸ್ಮೃತಿಯನ್ನು ಬರೆದಂತ ಬಾಜಿರಾಯನ ಕಾಲದಲ್ಲಿ ನೀವು ಯೋಚನೆ ಮಾಡಿದ್ರೆ ಅವನಿಗೆ ಯಾವ ಹೆಣ್ಣು ಕಾಣಿಸ್ತಾಳೋ ಹಾಗೆ ಅವನ ಜೊತೆ ಇರಬೇಕಾಗಿತ್ತು. 24 ಗಂಟೆಗಳಲ್ಲೂ ಕೂಡ ಮೋಜು ಮನಸ್ಸಿನಲ್ಲಿ ಮುಳುಗಿರ್ತಾ ಇದ್ದ ಬಾಜಿರಾಯನ ಕಾಲದಲ್ಲಿ. ಅಂತ ಒಂದು ಕಾಲವನ್ನ ಅನುಭವಿಸ್ತಾ ಬದುಕಕ್ಕೂ ಆಗದೆ ಸಾಯೋದಕ್ಕೂ ಆಗದೆ ಬದುಕ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯೇ ರಾಜಪ್ರಭುತ್ವ. ಈ ರಾಜಪ್ರಭುತ್ವದ ಅನ್ಯಾಯ, ಅಸಮಾನತೆ, ನೋವು ನಲಿವುಗಳನ್ನ ಕಂಡು ಭಾರತ ದೇಶದ ಒಂದು ಪ್ರಕೃತಿಯೇ ತಡೆಯಲಾರದೆ ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು. ಈ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು. ಈ ಅಸಮಾನತೆ, ನೋವು ಸಾಕು ಅಂತೇಳಿ ಈ ಪ್ರಕೃತಿಯೇ ಬಾಬಾ ಸಾಹೇಬರನ್ನ ಸಂವಿಧಾನದ ಮುಖಾಂತರವಾಗಿ ಈ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕೆ ಈ ಭಾರತ ಮಾತೆ ಎತ್ತಿರ್ತಕ್ಕಂಥ ಪುತ್ರ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ನಂತರನೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಪರಿಕಲ್ಪನೆ ಬಂದಿದ್ದು. ಈ ದೇಶದಲ್ಲಿ ಯಾರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಡ್ಬೇಕಂತ ಯೋಚನೆ ಮಾಡಿಲ್ಲ. ಸರ್ವರಿಗೂ ಸಮಪಾಲು ಅಂತ ಹೇಳಿ ನಮ್ಮ ಪಕ್ಷದ ಸಿದ್ಧಾಂತ ಇದೆಯಲ್ಲ, ಈ ಸಿದ್ಧಾಂತ ಬಾಬಾ ಸಾಹೇಬ್ರದು. ಏನಿವತ್ತು ಕಾಂಗ್ರೆಸ್ ಬಿಜೆಪಿ ಕಟ್ಟಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರಿಗೂ ವೋಟ್ ಬರ್ಬೇಕಂತ ಹೇಳಿ ಏನು ಬಾಬಾ ಸಾಹೇಬ್ ಮಾತಾಡಿದಂತ ಸಂದರ್ಭದಲ್ಲಿ ಒಪ್ಕೊಳ್ಳಿಲ್ಲ. ಗಾಂಧಿ ಒಪ್ಕೊಳ್ಳಿಲ್ಲ, ನೆಹರು ಒಪ್ಕೊಳ್ಳಿಲ್ಲ, ಸಾವರ್ಕರ್ ಒಪ್ಕೊಳ್ಳಿಲ್ಲ, ಸುಭಾಷ್ ಚಂದ್ರ ಬೋಸ್ ಒಪ್ಕೊಳ್ಳಿಲ್ಲ, ಎಸ್ ಪಾಟೀಲ್ ಅವರು ಒಪ್ಕೊಳ್ಳಿಲ್ಲ. ಅವರೆಲ್ಲರನ್ನ ಮೀರಿ ಅವರ ಜೊತೆ ಸಂಘರ್ಷ ಮಾಡಿ ಬ್ರಿಟಿಷರ ಜೊತೆ ಗುದ್ದಾಡಿ ಎಲ್ರಿಗೂ ಕೂಡ ವೋಟ್ ಅನ್ನುವಂತ ಒಂದು ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ದೇಶ ತಂದುಕೊಟ್ರು. ಒಬ್ಬರಿಗೆ ಒಂದು ಓಟು, ಆ ಓಟಿಗೆ ಒಂದು ಮೌಲ್ಯ. 18 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬರು ಕೂಡ ವೋಟ್ ಅನ್ನುವಂತ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಹೋರಾಟ ಮಾಡಿ ಎಲ್ರಿಗೂ ವೋಟ್ ಅನ್ನೋದು ತಂದುಕೊಟ್ರು. ಇವತ್ತು ನೀವು ಯೋಚನೆ ಮಾಡಿ, ವೋಟ್ ಅನ್ನುವಂಥದ್ದು ಪ್ರತಿಯೊಬ್ಬರು ಇಲ್ಲ ಅಂದ್ರೆ ನಿಮ್ಮ ಮನೆ ಬಾಗಿಲು ಯಾರು ಬರ್ತಾಗಿಲ್ಲ. ಇವತ್ತು SC ST OBC ಸಮುದಾಯದವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಮಾತಾಡ್ಬೇಡ ಕೆಲಸದಲ್ಲಿ ಡಿಸ್ಟರ್ಬ್ ಆಗುತ್ತೆ, ಮಾತಾಡ್ಬೇಡಿ. SC ST OBC ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯದವರು ಇವತ್ತು ಬಹುಜನ ಸಮಾಜ ಅಂತ ಹೇಳ್ತಾ ಇದ್ದೀರಿ. ಇವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಜಡ್ಜಿಗಳಾಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡ್ಕೊಳ್ತಾ ಇದ್ದಾರೆ, ಒಂದು ಗೌರವವಾದಂತ ಒಂದು ಜೀವನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಅವರು ಸಂವಿಧಾನ, ಈ ಸಂವಿಧಾನ ಹುಟ್ಟಿರುವಂತದ್ದು ಯಾರೋ ಒಬ್ಬರನ್ನ ರಾಜರು ಮಾಡೋದಕ್ಕೋಸ್ಕರ ಅಲ್ಲ. ಯಾರೋ ಒಬ್ರು, ಒಂದು ಸಮುದಾಯ, ಒಂದು ಕುಟುಂಬ ಈ ದೇಶವನ್ನ ಆಳೋದಕ್ಕೋಸ್ಕರ ಅಲ್ಲ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ದೇಶವನ್ನ ಆಳುವಂತ ಹಕ್ಕು ಈ ದೇಶದ ಭಾರತೀಯರಿಗೆ ಪ್ರತಿಯೊಬ್ಬರಿಗೂ ಇದೆ ಅಂತೇಳಿ ಬಾಬಾ ಸಾಹೇಬರು ಸಂವಿಧಾನ ಬರೆದಿರುವಂತದ್ದು. ಬಾಬಾ ಸಾಹೇಬರು ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ ನೋವಿನಿಂದ ಬರೆದಿರುವಂತದ್ದು, ಕಣ್ಣೀರಿನಿಂದ ಬರೆದಿರ್ತಕ್ಕಂಥದ್ದು, ಅವಮಾನವನ್ನ ತಡೆಯಲಾರದೆ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಅದು. ಅದು ಒಂದು ಕೇವಲ ಪುಸ್ತಕ ಅಲ್ಲ, ಈ ದೇಶದ 140 ಕೋಟಿ ಜನರ ಭವಿಷ್ಯವನ್ನು ರೂಪಿಸುವಂತ ಸಂವಿಧಾನ. ಈ ಸಂವಿಧಾನ ಜಾರಿಯಾದಂತ ದಿನ ಇವತ್ತು 1950 ಜನವರಿ 26ನೇ ತಾರೀಕು. ಈ ದೇಶಕ್ಕೆ ಒಂದು ಹೊಸ ಬೆಳಕನ್ನು ಕೊಟ್ಟಂತ ವ್ಯಕ್ತಿ ಬಾಬಾ ಸಾಹೇಬರು ಸಂವಿಧಾನವನ್ನು ಜಾರಿ ಮಾಡೋದ್ರ ಮುಖಾಂತರ. ನಾವೆಲ್ಲರೂ ಕೂಡ ರಿಪಬ್ಲಿಕ್ ಡೇ ಅಂತೇಳಿ ನಾವೆಲ್ಲರೂ ಕೂಡ ಕರಿತೀವಿ. ಆಕ್ಚುಲಿ ಇದನ್ನು ಕರಿಬೇಕಾಗಿರೋದೇನಂದ್ರೆ ಸಂವಿಧಾನ ಜಾರಿಯಾದಂತ ದಿನ ಅಂತ. ಸಂವಿಧಾನ ಜಾರಿಯಾದಂತ ದಿನ ಅಂತ ಹೇಳಿದ್ರೆ ಯಾರು ಈ ಸಂವಿಧಾನವನ್ನ ಬರೆದಿದ್ದು, ಈ ಸಂವಿಧಾನವನ್ನ ಬರೆದಂತ ಕರ್ತೃ ಯಾರು ಅನ್ನುವಂತ ಎಲ್ಲಾ ಪ್ರಶ್ನೆಗಳು ಉಟ್ಕೊಳ್ತವೆ ಅಂತೇಳಿ ಅದಕ್ಕೆ ರಿಪಬ್ಲಿಕ್ ಡೇ ಅಂತ ಕರೆದ್ರು.
ಮನುವಾದಿಗಳಿಗೆ ಈ ಶೋಷಿತ ಸಮುದಾಯ ಬೆಳೆಯೋದು, ಈ ಶೋಷಿತ ಸಮುದಾಯದ ವ್ಯಕ್ತಿಗಳನ್ನ ಗುಡಿಸೋದು ಇಷ್ಟ ಇಲ್ಲ. ಮೊನ್ನೆ ನಾನು ಒಂದು ಡಿಬೇಟ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ಮಾತಾಡ್ತಾ ಇದ್ದಾನೆ, ಒಬ್ಬ ಮನುವಾದಿ, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನಾನು ವೈಯಕ್ತಿಕವಾಗಿ ಗೌರವಿಸ್ತೇನೆ, ಆದ್ರೆ ಬಾಬಾ ಸಾಹೇಬ್ ಒಂದು ಲಿಮಿಟೆಡ್ ಹೋರಾಟಗಾರರು, ದಲಿತ ಉದ್ಧಾರಕ್ಕೋಸ್ಕರ ಹೋರಾಟ ಮಾಡ್ತಾರೆ. ನಾವೆಲ್ಲರೂ ಕೂಡ ಬಹಳ ಉಗ್ರವಾದಂತ ಕೋಪ ಬಂತು. ಮೊಬೈಲ್ ಚೂರು ಸೆಲೆಕ್ಟ್ ಮಾಡಿ, ಉಗ್ರವಾದಂತ ಕೋಪ ಬಂತು. ಆದ್ರೆ ನಮ್ಮ ಕೋಪಕ್ಕೆ ಬೆಲೆ ಇಲ್ಲ. ಯಾಕೆಂದ್ರೆ ಆಡಳಿತ ವರ್ಗ, ಈ ದೇಶವನ್ನ ಆಳುವಂತ ವರ್ಗ ಯಾರಿದ್ದಾರೆ ಅವರು ಮನುವಾದಿಗಳಿದ್ದಾರೆ, ಸಂವಿಧಾನ ವಿರೋಧಿಗಳಿದ್ದಾರೆ, ಬಹುಜನ ವಿರೋಧಿಗಳಿದ್ದಾರೆ. ನೀವು ಉದಾಹರಣೆಗೆ ನೀವು ಹಂಗೆ ಯೋಚನೆ ಮಾಡಿ, ಈ ದೇಶದಲ್ಲಿ 75 ವರ್ಷಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಈ ದೇಶವನ್ನು ಆಳಿದೆ. ಬಿಜೆಪಿ ಏನು 13-15 ವರ್ಷಗಳಿಂದ ಈ ದೇಶವನ್ನು ಆಳ್ತಾ ಇದೆ. ಈ ಎರಡೂ ಪಕ್ಷಗಳು ಒಂದೇ. ಈ ಎರಡೂ ಪಕ್ಷಗಳು ಕೂಡ ರಾಜಪ್ರಭುತ್ವವನ್ನು ಒಪ್ಪಿಕೊಂಡಿದ್ದಂತ ಪಕ್ಷಗಳು, ಓಟನ್ನ ವಿರೋಧ ಮಾಡಿದಂತ ಪಕ್ಷಗಳು. ಅಂಬೇಡ್ಕರ್ ಅವರ ಹೋರಾಟವನ್ನ ವಿರೋಧ ಮಾಡಿ ಅವರ ವಿರುದ್ಧವಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಗಳು ಕಟ್ಟಿರ್ತಕ್ಕಂಥ ಪಕ್ಷ ಈ ಎರಡೂ ಪಕ್ಷಗಳು. ಇವತ್ತು ಈ ಪಕ್ಷಗಳಿಗೆ ಈ ದೇಶದ ಬಹುಜನರ ಮೇಲೆ, ಅವರ ಭವಿಷ್ಯದ ಮೇಲೆ ಏನು ಅವರಿಗೆ ಗೌರವ ಇದ್ದಿದ್ರೆ, ಅವರು ಕೂಡ ನಮ್ಮ ಭಾರತೀಯರು ಅನ್ನೋ ಒಂದು ಮನೋಭಾವನೆ ಇದ್ದಿದ್ರೆ ಎಲ್ಲರಿಗೂ ಸಮಾನವಾದಂತಹ ಹಕ್ಕು ಅವಕಾಶ ಕೊಡ್ತಾ ಇದ್ರು. ಈ ದೇಶದಲ್ಲಿ ಓಬಿಸಿಗಳಿಗೆ, ಉದಾಹರಣೆಗೆ ಓಬಿಸಿಗಳಿಗೆ ಮೀಸಲಾತಿ ಬರ್ಬೇಕಾದ್ರೆ ಏನು 27% ರಿಸರ್ವೇಶನ್ ಇದೆ ಓಬಿಸಿಗಳಿಗೆ. ಆ ಮೀಸಲಾತಿ ಕೊಡೋದಕ್ಕೆ ಕಾರಣ ಯಾರಂದ್ರೆ ಇದೇ ಮಾನ್ಯವಾದ ದಾದಾ ಸಾಹೇಬ್ ಕಾಂಚೀರಾಮ್ ಸಾಹೇಬರು 92 ಕೂಡ ಓಬಿಸಿಗಳಿಗೆ ರಿಸರ್ವೇಶನ್ ಇರಲಿಲ್ಲ. 90ರಲ್ಲಿ ಮಾನ್ಯವಾದ ದಾದಾ ಸಾಹೇಬ್ ಕಾಂಚೀರಾಮ್ ಸಾಹೇಬರು ಮಂಡಲ್ ಕಮಿಷನ್ ಜಾರಿ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಅಂತ ಹೋರಾಟ ಮಾಡಿದ್ದ ಪರಿಣಾಮ ಬಹುಜನ ಸಮಾಜ ಪಾರ್ಟಿಯಲ್ಲಿ 3 ಜನ ಎಂಪಿಗಳು ಗೆದ್ದಿದ್ದ ಪರಿಣಾಮ ಈ ದೇಶದ ಓಬಿಸಿಗಳಿಗೆ ಮೀಸಲಾತಿ ಬರೋದಕ್ಕೆ ಸಾಧ್ಯ ಆಯಿತು. ಮೀಸಲಾತಿ ಕೊಟ್ಟ ನಂತರ 92ರಲ್ಲಿ ಇದೇ ಕಾಂಗ್ರೆಸ್ ಬಿಜೆಪಿ ಅವರು ಖಾಸಗೀಕರಣ ಅನ್ನೋ ಒಂದು ವ್ಯವಸ್ಥೆಯನ್ನು ತಂದರು. ಇವತ್ತು ಖಾಸಗೀಕರಣ ಅನ್ನೋ ಒಂದು ವ್ಯವಸ್ಥೆಯನ್ನು ತಂದು ಇವತ್ತು ಸರ್ಕಾರಿ ಉದ್ಯೋಗ ಕೇವಲ 2% ಇದೆ. 98% ಇವತ್ತೆಲ್ಲ ಪ್ರೈವೇಟ್ ಸೆಕ್ಟರ್ ಉದ್ಯೋಗ. ಅದು ಯಾರಿಗೆ ಸಿಗ್ತಾ ಇದೆ ಅಂದ್ರೆ ಉಳ್ಳವರಿಗೆ, ಬಂಡವಾಳಶಾಹಿಗಳಿಗೆ, ಯಾರು ಏನು ಕಾರ್ಪೊರೇಟ್ ಕಂಪನಿ ಮಾಲೀಕರಿದ್ದಾರೆ, ಯಾರು ಸರ್ಕಾರಿ ಉದ್ಯೋಗ ದೊಡ್ಡ ದೊಡ್ಡ ಉದ್ಯೋಗಗಳಿದ್ದಾರೆ, ಉದ್ಯೋಗದಲ್ಲಿದ್ದಾರೆ, ಅವರಿಗೆ ಅನುಕೂಲ ಸಿಗ್ತಾರೆ. ಇವತ್ತು ಕೇವಲ ಈ ದೇಶದ ಸಂಪತ್ತು 90% ಸಂಪತ್ತನ್ನ 10% ಜನ ಅನುಭವಿಸ್ತಾ ಇದ್ದಾರೆ. ಮೊನ್ನೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ ನಾನು, 400 ಕೋಟಿ ದುಡ್ಡು ಸಿಕ್ಬಿಟ್ಟಿದೆ. ಅದು ಯಾರು ಸಿಕ್ತು? 400 ಕೋಟಿ ಕಂಟೈನರ್ ನಲ್ಲಿ 2 ಕಂಟೈನರ್ ಎತ್ಕೊಂಡು ಹೋಗ್ತಾ ಇದೆ. ಇವತ್ತು ತಿನ್ನ ಕಂಡ ಇದ್ದೇನೆ, ಮಲಗಕ್ಕೆ ಜಾಗ ಇದ್ದೇನೆ, ನರಳಿ ಬದುಕ್ತಾ ಇರ್ತಕ್ಕಂಥ ಒಂದು ಸಮುದಾಯ ಇದೆ. 20-30 ಸೈಡ್ಗೋಸ್ಕರ ಬದುಕಿನವರೆಗೂ ಹೋರಾಟ ಮಾಡುವಂತ ಒಂದು ಸಮುದಾಯ ಇದೆ. ದುಡಿಯೋದಕ್ಕೆ ಕೆಲಸ ಇದ್ದೇನೆ ಇವತ್ತು ಭಿಕ್ಷೆ ಬೇಡುವಂತ ಒಂದು ಸಮುದಾಯ. ಈ ಅಯೋಗ್ಯ ಸರ್ಕಾರಗಳು, ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳು ಇವತ್ತು ನಿಮ್ಮ ಫ್ರೀ ಭಾಗ್ಯಗಳೆಲ್ಲ ಬೇಕಾಗಿರೋದು ನಮಗೆ. ನಾವು ದುಡಿಯೋದಕ್ಕೆ ನಮ್ಮ ತೋಳಲ್ಲಿ ಶಕ್ತಿ ಇದೆ, ನಿಮ್ಗೆ ದಮ್ಮು ತಾಕತ್ತಿದ್ರೆ ನಮ್ಗೆ ಕೆಲಸ ಕೊಡಿ ಅನ್ನುವಂತ ಒಂದು ಪ್ರಶ್ನೆ ನಾವು ಮಾಡಬೇಕಾಗಿದೆ. ನೀವು ಸುಮ್ಮನೆ ಬಾಬಾ ಸಾಹೇಬ್ ತಂದ್ಕೊಂಡಂತ ಓಟನ್ನ ಯಾರೋ ಒಬ್ಬರಿಗೆ ಓಟ್ ಇದೆ ನನಗೆ, ಆ ಓಟನ್ನ ಯಾರೋ ಒಬ್ರಿಗೆ ಹಾಕೊಡ್ಬೇಕು ಅಂತ ಹೇಳಿ ಆಗ್ತದೆ. ಯಾಕಂದ್ರೆ ದಯವಿಟ್ಟು ಯೋಚನೆ ಮಾಡಿ, ಹೆಣ್ಣೊಂದು ಬದಲಾವಣೆ ಮಾಡಿದ್ರೆ ಆದ್ರೆ ದೇಶನೇ ಬದಲಾವಣೆ ಆಗುತ್ತೆ. ಹೆಣ್ಣು ಮಕ್ಕಳು ಬದಲಾವಣೆ ಆದ್ರೆ ದೇಶನೇ ಬದಲಾವಣೆ ಆಗುತ್ತೆ. ಬದಲಾವಣೆ ಆಗ್ಬೇಕಾಗಿರೋದು ಪುರುಷರಲ್ಲ, ಹೆಣ್ಣು ಮಕ್ಕಳು ಬದಲಾವಣೆ ಆಗ್ಬೇಕಾಗಿರೋದು. ನೀವು ಹಾಕುವಂತ ಓಟು ಸಮಾನತೆಯನ್ನು ಮಾಡಬೇಕು, ಸಮಾನತೆ ವ್ಯವಸ್ಥೆ ಬರಬೇಕು. ನೀವು ಹಾಕುವಂತ ಓಟು ಬಡತನ ಹೋಗ್ಬೇಕು. ನೀವು ಹಾಕುವಂತ ಓಟು ನಿಮ್ಮ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಅದು ಹೋಗ್ಬೇಕು. ನೀವು ಹಾಕುವಂತ ಓಟು ಈ ದೇಶದ ಭವಿಷ್ಯವನ್ನು ರೂಪಿಸಬೇಕು. ನೀವು ಹಾಕುವಂತ ಓಟು ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು. ಯಾರೋ ಒಬ್ರು 500 ರೂಪಾಯಿ ಕೊಟ್ಬಿಡ್ತಾರೆ, ಬಿರಿಯಾನಿ ಕೊಟ್ಬಿಡ್ತಾರೆ, ಒಂದು ಬಾಟ್ಲಿ ಎಣ್ಣೆ ಕೊಟ್ಬಿಡ್ತಾರೆ ಅಂತ ಹೇಳಿ ಸಾಲಾಗಿ ಹೋಗಿ ಆ ಓಟಿನ ಅರಿವೆ ಅಂತೆ ಕೂತ್ಬಿಡ್ತೀವಿ.
ಅದರ ಪರಿಣಾಮ ಏನಾಗಿದೆ? 76 ವರ್ಷ ಕಳೆದರೂ ಕೂಡ ಸ್ವತಂತ್ರ ಬಂದು ಇನ್ನೂ ಕೂಡ ಬಡತನವಾಗಿಲ್ಲ, ರೈತರ ಸಮಸ್ಯೆ ಬಗೆಹರಿದಿಲ್ಲ, ಕಾರ್ಮಿಕರ ಸಮಸ್ಯೆ ಬಗೆಹರಿದಿಲ್ಲ, ಬಡತನ ಹೋಗಿಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ನೀವು ಹಾಕಿರೋ ಓಟು. ಫೋನ್ ಸ್ವಿಚ್ ಆಫ್ ಮಾಡಮ್ಮ ತಾಯಿ, ಅದು ನೋಡ್ತಾ ಇದೆಯಾ? ಆಫ್ಸೈ ಫೋನು. ನಾವು ಫೋನ್ ಆಫ್ ಮಾಡ. ಅದರಿಂದ ದಯವಿಟ್ಟು ನಾವೆಲ್ಲರಲ್ಲೇ ಮನವಿ ಮಾಡ್ಕೊಳ್ತೀವಿ, ನಾವು ಓಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥ ಸರ್ಕಾರಗಳು, ನಾವು ಓಟ್ ಹಾಕಿ ಅದಕ್ಕೆ ಮೊದಲೇ ಹೇಳ್ತಾ ನಮ್ಮ ರವಿ ಅವರಿಗೆ ಎಲ್ಲರೂ ಸ್ವಿಚ್ ಆಫ್ ಮಾಡಿ. ದಯವಿಟ್ಟು ಮುಂದೆ ಯಾರ್ಯಾರ ಕಾರ್ಯಕ್ರಮಕ್ಕೆ ಬಂದ್ರು ಮೊದಲು ಸ್ವಿಚ್ ಆಫ್ ಮಾಡಿ, ಇಲ್ಲ ಸೆಲೆಕ್ಟ್ ಮಾಡಿ. ಅದು ನೀವು ಈ ಒಂದು ಕಾರ್ಯಕ್ರಮಕ್ಕೆ ಕೊಡುವಂತ ಗೌರವ. ನೀವು ಸುಮ್ಮನೆ ಬಂದು ಕೂತ್ಕೊಂಡು ಫೋನ್ ಮೇಲೆ ಫೋನ್ ಬಂದ್ರೆ ಡಿಸ್ಟರ್ಬ್ ಆಗ್ತಾ ಇತ್ತು, ನಿಮ್ಮಿಂದ ಬೇರೆಯವರು ಕೂಡ ಡಿಸ್ಟರ್ಬ್ ಆಗ್ತಾ ಇತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಈ ಒಂದು ದಿನ ಬಹಳ ಅಮೂಲ್ಯವಾದಂತಹ ದಿನ. ಈ ದೇಶದ ಬಹುಜನರ ಭವಿಷ್ಯವನ್ನ ರೂಪಿಸುವುದಕ್ಕೋಸ್ಕರ ಸಂವಿಧಾನ ಜಾರಿಯಾದಂತ ದಿನ. ಈ ದಿನವನ್ನ ನಾವೆಲ್ಲರೂ ಕೂಡ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ, ಬಾಬಾ ಸಾಹೇಬ್ ಅಷ್ಟೆಲ್ಲ ಕಷ್ಟಪಟ್ಟು ನಮಗೆ ಓಟ್ ಅಂತ ಅರ್ಥ ತಂದುಕೊಂಡಿದ್ದಾರೆ. ಈ ಓಟನ್ನ ನಾವು ಬಹಳ ಅಮೂಲ್ಯವಾಗಿ ನಾವು ಇಟ್ಕೊಳ್ಬೇಕು. ಈ ಓಟು ಬಾಬಾ ಸಾಹೇಬ್ ತಂದ್ಕೊಟ್ಟು ಏನು ಓಟ್ ತಂದ್ಕೊಟ್ಟಿದ್ದೀನಿ, ಈ ಓಟು ನಿಮ್ಮ ಮಕ್ಕಳಿದ್ದಂಗೆ, ನಿಮ್ಮ ಮಗಳಿದ್ದಂಗೆ, ನಿಮ್ಮ ತಾಯಿ ಇದ್ದಂಗೆ. ಈ ಓಟನ್ನ 500 ರೂಪಾಯಿಗೆ ಒಂದು ಬಿರಿಯಾನಿ ಪ್ಯಾಕೆಟ್ಗೆ ಮಾರ್ಕೋಬೇಡಿ ಅಂತ ಹೇಳಿದ್ದಾರೆ. ನೀವು 500 ರೂಪಾಯಿಗೆ ಬಿರಿಯಾನಿ ಪ್ಯಾಕೆಟ್ಗೆ ಈ ಓಟನ್ನ ಯಾವ ಕಾಂಗ್ರೆಸ್ ಬಿಜೆಪಿ ಅವರಿಗೆ ಜೆಡಿಎಸ್ ಅವರು ಮಾರಾಟ ಮಾಡ್ಕೊಂಡ್ರೆ ಇನ್ನೂ 50 ವರ್ಷ ಇದೇ ರೀತಿ ಇಂಥ ವ್ಯವಸ್ಥೆ ಇರುತ್ತೆ. ಯಾರ ಭವಿಷ್ಯ ಬದಲಾವಣೆ ಆಗುತ್ತೆ. ಬಾಬಾ ಸಾಹೇಬರು ಕೊನೆಯ ಸಂದೇಶ ಹೇಳಿದ್ದಾರೆ, ನಾನು ಏನು ಇಲ್ಲಿವರೆಗೂ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ, ಈ ದೇಶದ ಶೋಷಕರಿಗೋಸ್ಕರ, ಬಹುಜನರಿಗೋಸ್ಕರ, ನಾನು ಅವರ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಈ ಹೋರಾಟದ ರಥವನ್ನ ಯಾರು ಎಳಿತಾರೆ, ಮುಂದೆ ತಗೊಂಡು ಹೋಗ್ತಾರೆ ಅನ್ನೋಂತ ಒಂದು ನಂಬಿಕೆ ನನ್ನಲ್ಲಿಲ್ಲ. ಆದ್ರೆ ಎಂದೋ ಒಂದು ದಿನ, ಯಾವತ್ತೋ ಒಂದು ದಿವಸ ನನ್ನ ಜನ ಎಚ್ಚೆತ್ಕೊಳ್ತಾರೆ, ಈ ಬಹುಜನ ಸಮಾಜ ಎಚ್ಚೆತ್ಕೊಳ್ಳುತ್ತೆ. ಆವತ್ತು ಅವರ ಭವಿಷ್ಯ ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ಅವರೆಲ್ಲರಿಗೂ ಹೋಗಿ ಹೇಳು ಅಂತೇಳಿ ಅವರ ಆತ್ಮೀಯ ಏನು ಸಹಾಯಕರಾಗಿರ್ತಕ್ಕಂಥ ನಾನಾ ಚಂದ್ರರು ಹತ್ರ ಹೇಳ್ತಾರೆ, ನನ್ನ ಜನಕ್ಕೆ ಹೋಗಿ ಹೇಳು, ಅವರ ಗೋಡೆಗಳ ಮೇಲೆ ಬರೆದಿಟ್ಕೊಳ್ಳಿ, ಮುಂದೊಂದು ದಿನ ಈ ದೇಶವನ್ನ ಆಳುವಂತ ದೊರೆಗಳು ನೀವೇ ಆಗ್ತೀರ ಅಂತ. रिपब्लिक होने के बाद 50-52 साल तक अपने नागपुर में जो आरएसएस का कार्यालय उसमें फ्लैग, हमसे बड़ा कोई राष्ट्रभक्त नहीं है। अरे राष्ट्रभक्ति तो यदि देखनी है तो हमारे एससी, एसटी, ओबीसी, माइनॉरिटी कम्युनिटी में मुस्लिम, सिख, बौद्ध, ईसाई जो हमारे समाज के, जो स्वर समाज के लोग हैं, जो इस देश के नागरिक हैं, उनके अंदर राष्ट्रभक्ति देखिए। राष्ट्रभक्ति दिखानी नहीं पड़ती है, वो दिखती है कि हम अपने देश का कितना सम्मान करते हैं। हम यदि यहाँ रिपब्लिक डे मना रहे हैं तो हम चिंतन कर रहे हैं कि हमारा देश कैसे विकसित हो, कैसे हमारा देश ये भूखमरी से उभरे, कैसे हमारा देश महंगाई से निजात पाए। सम्मानित साथियों,
यदि आप लोगों ने अपने वोट की पावर को नहीं समझा, क्योंकि आपके पास में केवल एक ही राइट, आपको गुलामी में जीने के लिए नहीं दिया था, बल्कि आजादी की जिंदगी जीने के लिए दिया था। ये वोट का अधिकार बाबा साहब ने आपको दूसरों को शासक बनाने के लिए नहीं दिया था, बल्कि खुद शासक बनने के लिए दिया था। बाबा साहब ने तो आपको वोट का अधिकार दिया, लेकिन हम बाबा साहब के सपनों को साकार करने के लिए क्या कर रहे हैं, इस बात पे हमें चिंतन करना होगा। बाबा साहब ने कहा था कि देश का संविधान चाहे कितना ही अच्छा क्यों ना हो, यदि उसे लागू करने वाले लोगों की नीयत साफ नहीं है तो संविधान भी खराब साबित होगा, और संविधान को इंप्लीमेंट करने वाले लोगों की सोच सही है तो संविधान भी सही साबित होगा। उत्तर प्रदेश का भी यही संविधान है, देश का पूरा एक ही संविधान है। क्या कर्नाटक में हमारे महापुरुषों के नाम पर यूनिवर्सिटी नहीं बन सकती? क्या जिले नहीं बन सकते? क्या युवाओं को रोजगार नहीं मिल सकते? यहाँ तो ग्रेजुएट, पोस्ट ग्रेजुएट, इंजीनियर, डॉक्टर, यहाँ तो ये तो कर्नाटक तो हब सेंटर है एजुकेशन में, लेकिन लोग हमारे युवा कोई फ्रूट बेच रहा है, कोई वेजिटेबल बेच रहा है, कोई ऑटो चला रहा है, बेरोजगार घूम रहे हैं। क्या यही सपने देखे थे हमारे युवाओं ने कि इतनी बड़ी एजुकेशन अचीव करने के बाद में हमें ऑटो चलाना पड़ेगा? अगर आप लोगों को अच्छे दिनों की शुरुआत करनी है, यदि आप लोगों को ब्राइट फ्यूचर देखना है, तो आप लोगों को बहुजन समाज पार्टी को वोट देना ही पड़ेगा। बहुजन समाज पार्टी की सरकार आप लोगों को कर्नाटक स्टेट में बनानी ही पड़ेगी, तभी आप लोगों के अच्छे दिन आएंगे, तभी आप लोगों के सपने साकार होंगे, तभी हमारे बाबा साहब का सपना साकार होगा। बाबा साहब ने जो सपना देखा, समानता का, स्वतंत्रता का, बंधुत्वता का, न्याय का, क्या न्याय मिल रहा है हमारे समाज के लोगों को? जस्टिस मिल रहा है? नहीं। ये जाति बहुत बड़ा फैक्टर है। तो ये नेशनल पार्टी है, बहुजन समाज पार्टी, हम सबकी पार्टी है। ये पार्टी के साथ साथ में आंदोलन है हमारे संत गुरु महापुरुषों का। ये कांग्रेस पार्टी के बैनरों पे आपको ये फोटो दिखाई नहीं देंगे, ना टीपू सुल्तान जी का फोटो दिखाई देगा, ना हमारे महापुरुषों का फोटो दिखाई देगा। अगर ये फोटो दिखाई देंगे तो सिर्फ बहुजन समाज पार्टी के बैनर पे दिखाई देंगे और किसी पार्टी के बैनरों पे दिखाई नहीं देंगे। इसका मतलब ये हुआ कि उन लोगों का विश्वास हमारे महापुरुषों में नहीं है। क्या नहीं? इन लोगों ने सर्कलों पे स्टैचू तो लगा दिए बाबा साहब की और हमारे महापुरुषों के स्टैचू लगा दिए, लेकिन एक डिस्ट्रिक्ट का नाम इन लोगों ने हमारे महापुरुषों के नाम पर नहीं बनाया। आप चिंता मत कीजिए, जिस दिन बहुजन समाज पार्टी की सरकार बनेगी, हमारे महापुरुषों के नाम पर नए डिस्ट्रिक्टों के नाम रखे जाएंगे, यूनिवर्सिटियों के नाम रखे जाएंगे, युवाओं को रोजगार मिलेगा, बहन बेटियों को मान सम्मान और स्वाभिमान मिलेगा, सबको रोटी कपड़ा और मकान मिलेगा। जिनके पास में मकान नहीं है, जिनके पास में खेती नहीं है, उनको जमीन, सरकारी जमीन मिलेगी। साहब काशीराम जी कहते थे, जो जमीन सरकारी है वो जमीन हमारी है। वोट से लेंगे सीएम पीएम और आरक्षण से लेंगे एसपी डीएम। हमारे युवाओं को पढ़ना है, हमारे युवाओं को आईएएस पीसीएस बनना है, कलेक्टर बनना है, क्योंकि जब बहुजन समाज पार्टी की सरकार आएगी तो काम भी आप लोगों को ही करना है। हमें शासन से, प्रशासन से, गांव से मजबूत होना है। इसलिए एजुकेशन चाहे कितनी कॉस्टली हो जाए, आप अपने बच्चों को पढ़ा। बहुजन समाज पक्षಕ್ಕೆ ಸಾವಿಲ್ಲ, ವ್ಯಕ್ತಿಗೆ ಸಾವಿರಬಹುದು, ಬಹುಜನ ಸಮಾಜ ಪಕ್ಷಕ್ಕೆ ಸಾವಿಲ್ಲ। ಈ ಒಂದು ಬಹುಜನ ಸಮಾಜ ಪಕ್ಷವನ್ನ ಅಧಿಕಾರಕ್ಕೆ ತರಲೆ ಎಲ್ಲರೂ ಸಮಾನತೆಯಿಂದ ನೆಮ್ಮದಿಯ ಜೀವನವನ್ನ ನಡೆಸಬಹುದು।
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ರು ಅಂದ್ರೆ ಇವತ್ತು ಸಂವಿಧಾನ ದಿನ ಅಲ್ಲ. ಈಗ ನಾನು ಸುಮಾರು ಸ್ಕೂಲಲ್ಲಿ ನಮ್ಮ ಸ್ಕೂಲ್ 2 ನಿಮಿಷ ಮುಗಿಸ್ಬಿಡ್ತೇನೆ. ದಯವಿಟ್ಟು ಯಾರು ತೆಗೆದುಕೊಂಡ್ರೆ ಎಸ್ ಅಧ್ಯಕ್ಷನಾಗಿ ನಾನು 5 ವರ್ಷ ಸ್ಕೂಲಲ್ಲಿ ಇದ್ದೆ. ಸಾಕಾರ ಸಂಘದಲ್ಲಿ 10 ವರ್ಷ ಪ್ರೆಸಿಡೆಂಟ್ ಆಗಿದ್ದೇನೆ. ಸಂವಿಧಾನವನ್ನ ಜಾರಿ ಮಾಡಿದಂತ ದಿನದಲ್ಲೇ ನನಗೆ ಮೊನ್ನೆ ಗಾಂಧಿ ಫೋಟೋವನ್ನು ಇಡ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಟಿಲ್ಲ. ನಾನೇ ಅಧ್ಯಕ್ಷರು 10 ವರ್ಷ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದು ಬೇರೆ ಗಾಂಧಿ ಫೋಟೋ ಮಾತ್ರ ಇಡ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಇಟ್ಟಿಲ್ಲ. ಇವತ್ತು ಪಂಜಾಬಿನ ಸಿಂಹ ದಾದಾ ಸಾಹೇಬ್ ಕಾಂಚೀರಾಮ್ ಸಾಹೇಬರು ಈ ದೇಶದಲ್ಲಿ ಹುಟ್ಟಿಲ್ಲ ಅಂದ್ರೆ ಸಂವಿಧಾನವನ್ನ ಬಂದಿರೋದನ್ನ ಯಾರು ನಾವು ಈಗ ನಮ್ಮ ದಿನೇಶ್ ಗೌತಮ್ ಸಾಹೇಬರು ಇಡೀ ರಾಜ್ಯವನ್ನ ಇಡೀ ರಾಷ್ಟ್ರವನ್ನ ಸುತ್ತಿ ಬಂದಿದ್ದಾರೆ. ಬಹುಜನ ಸಮಾಜ ಪಾರ್ಟಿಯನ್ನ ಕಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಸಂವಿಧಾನವನ್ನ ಉಳಿಸಬೇಕು. ಈ ದೇಶದ ಅಕ್ಕ ಮಾಯಾವತಿಯನ್ನ ಪ್ರಧಾನಿ ಮಾಡಬೇಕು